ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಪಾಲಕ್ ಪೂರಿ. ಪಾಲಕ್ ಪೂರಿ ಮಾಡೋದಕ್ಕೆ ಪಾಲಕ್ನ ಮೊದಲು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಆಮೇಲೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ತೊಳೆದಿರೋ ಪಾಲಕ್ನ ಆ ಪಾತ್ರೆಗೆ ನೀರು ಹಾಕಿನೆಲ್ಲ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ತೊಳೆದಿರೋ ಪಾಲಕ್ನ ಸೇರಿಸ್ಕೊಂಡು ಅದನ್ನು ಒಂದು ಚಮಚೆಯಲ್ಲೇ ಈ ಥರ ಒತ್ತಿ ಕುದಿಯಕ್ಕೆ ಬಿಡಿ. ಈಗ ಅದು ಕುದೀತಾ ಇರುವಾಗ ನೋಡಿ ಸ್ವಲ್ಪ ಕಾಡಿಸ್ಕೊಳ್ಳಿ. ಅದು ಒಂದು 5 ನಿಮಿಷ ಕುದಿಬೇಕು. 5 ನಿಮಿಷ ಕುದ್ದು ಮೆತ್ತಗಾದ್ಮೇಲೆ ಅದನ್ನು ನೋಡಿ ಕುದೀತಾ ಇದೆ. 5 ನಿಮಿಷ ಕುದಿದ್ರೆ ಸಾಕು. ಅದನ್ನು ಒಂದು ತೂತಿನ ಸಣ್ಗಿಗೆ ಎಲ್ಲನೂ ಕುದ್ದಿದ್ದನ್ನ ತಕ್ಕೊಂಬಿಡ್ರಿ. ಆ ತಟ್ಟಿಗೆ ತಕ್ಕೊಂಡು ಅದು 1-2 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ಈಗ ತಣ್ಣಗಾಗಿದೆ. ನಾನು ಒಂದು ಮಿಕ್ಸಿ ಜಾರಿಗೆ ಅದನ್ನ ಹಾಕೋತಾ ಇದ್ದೀನಿ, ಪಾಲಕ್ನ ಕುದ್ದಿದ್ದನ್ನು. ಇದಕ್ಕೆ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ. ನೋಡ್ರಿ, 3 ಹಸಿಮೆಣ್ಸಿನ್ಕಾಯಿ, ಮತ್ತೊಂದು ಸ್ವಲ್ಪ ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಡ್ರಿ. ಉಪ್ಪು ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಡ್ರಿ ನೈಸಾಗಿ. ಈ ಥರ ಇದು ನೈಸಾಗಿರ್ಬೇಕು ನೋಡ್ರಿ. ಆಮೇಲೆ ಇದನ್ನು ಒಂದು ಪುಟ್ಟಿಗೆ 2 ಗ್ಲಾಸ್ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ನೋಡ್ರಿ, 2 ಗ್ಲಾಸ್ ಗೋಧಿ ಹಿಟ್ಟು, ಒಂಚೂರು ಉಪ್ಪು, 2 ಚಮಚ ಎಣ್ಣೆ ಹಾಕಿ 2 ಚಮಚ ಎಣ್ಣೆ ಹಾಕ್ರಿ. ಅದನ್ನು ಚೆನ್ನಾಗಿ ಕಾಡಿಸ್ಕೋಬೇಕು. ಉಪ್ಪು ಎಣ್ಣೆ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ, ಕಾಡಿಸ್ಕೋಬೇಕು. ಆಮೇಲೆ ನೀವು ಮೊದಲೇ ಪಾಲಕನ್ನು ಮಿಕ್ಸಿ ಜಾರ್ನಲ್ಲಿ ರುಬ್ಬಿಟ್ಕೊಂಡಿದ್ರಲ್ಲ, ಅದನ್ನು ಈ ಗೋಧಿ ಹಿಟ್ಟಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರ್ನಾಗಿಂದ ರುಬ್ಕೊಂಡಿರೋದನ್ನು ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಕೈಯಿಂದ ಈ ಥರ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದು ಹಿಟ್ಟಿನ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಆಮೇಲೆ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ಈ ಹಿಟ್ಟಿಗೆ ಹಾಕ್ಕೊಂಬಿಡ್ರಿ. ಹಾಕ್ಕೊಂಡು ಚೆನ್ನಾಗಿ ಮಿದ್ಕೊಳ್ರಿ ಕೈಯಿಂದ. ಆಮೇಲೆ ಒಂದು ಸ್ವಲ್ಪ ನೀರು ಚಿಮ್ಮಿಸಿ ಎಲ್ಲ ಹಿಟ್ಟು ಆ ಪಾಲಕ್ ಮಸಾಲ ಜೊತೆಗೆ ಕೂಡೋ ಥರ ಚೆನ್ನಾಗಿ ಮಿದ್ದಿ ಕೈಯಿಂದ ಕಲಿಸ್ಕೊಳ್ರಿ. ಈಗ ಇದಕ್ಕೆ 1-2 ಚಮಚ ಎಣ್ಣೆ ಹಾಕ್ತೀನಿ. ನೋಡ್ರಿ, ಎಣ್ಣೆ ಹಾಕಿ ಚೆನ್ನಾಗಿ ಮಿದ್ಕೋಬೇಕು. ಈ ಥರ ಕೈಯಿಂದ ಚೆನ್ನಾಗಿ ಮಿದ್ಕೊಂಡು, ಇದು ಎಣ್ಣೆ ಹಾಕಿವಲ್ಲ, ಜಿಗಿ ನೋಡಿದ್ದು ಪಾಲಕ್ ಎಷ್ಟು ಜಿಗಿ ಇದೆ. ಇದರಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರೋದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ನೀವು ಮನೆಯಲ್ಲೇ ರುಚಿ ಶುಚಿಯಾಗಿ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ಬೋದು. ಈ ಥರ ಮಿದ್ರಿ ನಾದಿ ಇದನ್ನು 1 ಗಂಟೆ ನೆನೆಕ್ಕೆ ಇಟ್ಬಿಡ್ಬೇಕು. ಈ ಥರ ಎಣ್ಣೆ ಹಾಕಿ ಮಿದ್ದಿ 1 ಗಂಟೆ ನೆನೆಯಲ್ಲಿ ಇಟ್ಬಿಡ್ರಿ. ನೋಡಿ, ಈಗ 1 ಗಂಟೆ ನೆಂದಾಗಿದೆ. ಎಷ್ಟು ಮಿದುವಾಗಿದೆ ನೋಡಿ ಹಿಟ್ಟು. ಇದನ್ನೀಗ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಚಿಕ್ಕದಾಗಿ ಉಂಡೆಯನ್ನು ಮಾಡ್ಕೊಂಡು ಇದನ್ನು ಒಂದು ಚಪಾತಿ ಮಣಿ ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಈ ಥರ ಪೂರಿ ಲಟ್ಟಿಸ್ಕೊಳ್ಳಿ. ಚೆನ್ನಾಗಿ ಆಗ್ತಾವೆ ನೋಡ್ರಿ. ಈ ಥರ ನೋಡಿ, ಇವು ತುಂಬ ರುಚಿಯಾಗಿರ್ತಾವೆ. ಇದಕ್ಕೆ ಖಾರ ಉಪ್ಪು ಎಲ್ಲ ನೀವು ಹಾಕಿರಲ್ಲ, ಜೀರಿಗೆದು, ಹಾಗೆ ತಿನ್ನಕ್ಕೂ ಚೆನ್ನಾಗಿರ್ತತಿ. ಬೇಡ ನಿಮ್ಗೆ ಇದಕ್ಕೆ ಪಲ್ಯ ಬೇಕಂದ್ರೆ ಆಲೂಗಡ್ಡೆ ಪಲ್ಯ, ಕಾಯಿ ಚಟ್ನಿ ಕೂಡ ನೀವು ಮಾಡ್ಕೋಬೋದು. ಇಲ್ಲ ನೀವು ಬಿಸಿಯಾಗಿ ಹಂಗೂ ತಿನ್ಬೋದು. ನೀವು ಈ ಥರ ಎಲ್ಲನೂ
ಉಳ್ಳಿನ ಲಟ್ಸಿ ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಡಿ ಪೂರಿನ. ನೀವು ಈ ಥರ ಲಟ್ಸಾದ್ಮೇಲೆ ಗ್ಯಾಸ್ ಹಚ್ಚಿ ಒಂದು ಕರಿಬಾಳ್ಗಿಯಲ್ಲಿ ಎಣ್ಣೆ ಹಾಕಿ ಕಾಸಕ್ಕಿಡ್ಬೇಕು. ಎಣ್ಣೆ ಕಾದ ಒಂದೊಂದೇ ಪೂರಿ ಹಾಕಿ ಈ ಥರ ನೀವು ಚಮಚ ಎಲ್ಲ ಪ್ರೆಸ್ ಮಾಡಿಕೊಂಡು ಪೂರಿನ ಕರ್ಕೊಡ್ರಿ. ಹೊಳಿಸಿ ಹಾಕ್ಬೇಕು. ಈಗ ಒಂದು ಸೈಡ್ ಬೆಂದಿದೆಲ್ಲ ಹೊಳಿಸಿ ಹಾಕ್ರಿ. ನೋಡಿರಿ ಎಷ್ಟು ಚಂದ ಕೆಂಪಾಯ್ತು. ಈ ಥರ ನೀವು ಎಲ್ಲ ಪೂರಿನೂ ಮಾಡಿ ತಗೊಂಬಿಡ್ರಿ. ಚೆನ್ನಾಗಾಗ್ತಾವೆ ನೋಡ್ರಿ. ಆಯ್ತಲ್ಲ, ಈ ಥರ ಎಲ್ಲ ಪೂರಿ ನೀವು ಕರ್ದು ತಗೊಂಡ್ಮೇಲೆ ನೋಡಿ ಇನ್ನೊಂದು ಹಾಕ್ತೀನಿ. ಈಗ ಆ ಪೂರಿ ಮೇಲೆ ಚಮಚಲಿಂದ ಸ್ವಲ್ಪ ನೀವು ಈಗ ಈ ಥರ ಎಣ್ಣೆ ಹಾಕೋದ್ರಿಂದ ಹಿಂಗೆ ಉಬ್ಬುತ್ತಾವೆ ಪೂರಿ. ನೋಡಿ ಚೆನ್ನಾಗಾಯ್ತು. ಎರಡು ಕಡೆ ಈ ಥರ ಹೊಳಸಿ ಹಾಕಿ ಕೆಂಪಗೆ ನೀವು ಬೇಯಿಸಿ ತಗೋಬೇಕು. ಇದೇ ಥರ ಎಲ್ಲ ಪೂರಿನೂ ನೀವು ಬೇಯಿಸಿ ತಗೊಂಡ್ಮೇಲೆ ನೋಡಿ ಈಗ ರೆಡಿ ಆದವೆಲ್ಲ ಪೂರಿ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರ್ತಾವ್ರಿ. ಥ್ಯಾಂಕ್ ಯು.